ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ತಾಂಡವ್ ಹತ್ರ ಎಲ್ಲ ಶ್ರೇಷ್ಠ ಬಳಿಯದ ಆ ಒಂದು ಫೋನ್ ಇಟ್ಕೊಂಡು ಏನು ಮಾಡೋಕೆ ಮುಂದಾಗ್ತಿದ್ದಾಳೆ ಶ್ರೇಷ್ಠ. ಅವಳ ಮನಸ್ಸಿನ ನಿರ್ಧಾರ ಏನಾಗಿದೆ? ಈ ಕಡೆ ಫೋನ್ ಶ್ರೇಷ್ಠ ಹತ್ರ ಇರೋದ್ರಿಂದ ತಾಂಡವ್ ರಿಯಾಕ್ಷನ್ ಏನಾಗಿರುತ್ತೆ? ತನ್ವಿ ಎಚ್ಚರ ಆಗಲ್ಲ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಹಾಗೆ ಶ್ರೇಷ್ಠ ಎಂಗೇಜ್ಮೆಂಟ್ ಮುಗಿಯುತ್ತೆ. ಆದರೆ ಅಲ್ಲಿ ಒಂದು ಬಿಗ್ ಟ್ವಿಸ್ಟ್ ಆಗ್ತದೆ. ಬಿಕಾಸ್ ತಾಂಡವ್ ಹತ್ರ ಇರ್ತಕ್ಕಂಥ ಫೋನ್ ಶ್ರೇಷ್ಠ ಕೈಗೆ ಸೇರಿದೆ. ಆದರೆ ಇದರ ಒಂದು ಸುಳಿವು ಕೂಡ ಇಲ್ಲ ತಾಂಡವ್ಗೆ. ಫೈನಲಿ ಮಹೇಶ್ ಹಾಗೆ ಸುಂದ್ರಿ ಜೊತೆ ಮನೆಗೆ ಬರ್ತಾನೆ. ನಂತರ ಈ ಕಡೆ ತನ್ವಿ ಹುಷಾರಾಗಿದ್ದಾಳೆ. ಆದರೆ ಈ ಕಡೆ ತನ್ವಿ ಹುಷಾರಾಗಿರೋ ಒಂದು ನೆಮ್ಮದಿ ಇರುವುದರಿಂದ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಮುಂದಾಗ್ತಾರೆ. ಆದರೆ ಕುಸುಮ ಅವ್ರಿಗೆ ಆಘಾತ ಆಗಿದೆ. ಇಷ್ಟು ದಿನ ಜಸ್ಟ್ ಮಗ ಇಲ್ಲ, ಗಂಡ ಒಳ್ಳೆಯವನಲ್ಲ ಅಂತ ಅಂದ್ಕೊಂಡಿದ್ರು ತಾಂಡ ವಿಶ್ವದಲ್ಲಿ. ಆದರೆ ಅಪ್ಪನಾಗೆ ಒಂದು ಒಳ್ಳೆ ಸ್ಥಾನ ಇದೆ ಅವನಿಗೆ. ಅವ್ನು ಖಂಡಿತ ಅವ್ನ ಜವಾಬ್ದಾರಿ ಮರೆಯೋದಿಲ್ಲ, ಖಂಡಿತ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾನೆ ಅಂದ್ಕೊಂಡಿದ್ರು ಕುಸುಮ. ಆದರೆ ಅವರ ಒಂದು ನಂಬಿಕೆಗೆ ದ್ರೋಹ ಆಗಿದೆ, ಅವರ ನಂಬಿಕೆಗೆ ಪೆಟ್ಟು ಬಿದ್ದಿದೆ. ಗುಂಡಣ್ಣ ಹೇಳುತ್ತಿದ್ದ ಹಾಗೆ ಕುಸುಮ ಅವ್ರಿಗೆ ಆಘಾತ ಆಗಿದೆ. ಕುಸುಮ ಅವರು ಗುಂಡಣ್ಣ ಹೇಳಿದ ಮಾತನ್ನು ನಂಬಿ ಬಿಟ್ಟಿದ್ದಾರೆ. ಖಂಡಿತ ಆ ಕಡೆ ಶ್ರೇಷ್ಠ ತಾಂಡವ್ನ ಮಿಸ್ಲೀಡ್ ಆದರೆ ಆ ಕಡೆ ತಾಂಡವ್ ಕೂಡ ಇದೆಲ್ಲ ಭಾಗ್ಯ ಅಂತ ಅಂದ್ಕೊಂಡೆ. ಮಗ ಅವನನ್ನು ಕರೆದ್ರೂ ಕೂಡ ಹೋಗೋದಕ್ಕೆ ಹಿಂಜರಿದ್ಬಿಟ್ಟ. ಈ ಕಡೆ ಗುಂಡಣ್ಣ ಹಾಗೆ ತನ್ವಿ ಇದ್ರೂ ಕೂಡ ಪಪ್ಪಂಗೆ ನಾವಂದರೆ ಇಷ್ಟ ಇಲ್ಲ, ಪಪ್ಪಂಗೆ ನಾವು ಬೇಕಾಗಿಲ್ಲ, ಪಪ್ಪ ಹೇಟ್ ಯು ಪಪ್ಪ ಅಂತ ಅಂದ್ಕೊಂಡ್ಬಿಡ್ತಾರೆ. ಈ ಕಡೆ ಕುಸುಮ ಅವ್ರು ಕೂಡ ಎಲ್ರಿಗೂ ಕೂಡ ಆರ್ಡರ್ ಮಾಡಿಬಿಡ್ತಾರೆ. ಯಾರೇ ಆಗಲಿ ಕೂಡ ಅವನಿಗೆ ಕಾಲ್ ಮಾಡೋಕ್ಕೆ ಹೋಗಬಾರ್ದು, ಇನ್ನು ಅವನು ಬರೋ ಅವಶ್ಯಕತೆ ಇಲ್ಲ. ನಿಜ ಹೇಳ್ತಿದ್ದೀವಿ, ಇನ್ನು ಯಾವುದೇ ರೀತಿ ವಿಷಯ ಅವನಿಗೆ ಗೊತ್ತಾಗಬಾರ್ದು, ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಊಟ ಮಾಡಿದೆ ತುಂಬ ಬೇಜಾರಲ್ಲಿ ಕೂತಿರೋ ಕುಸುಮ ಅವ್ರಿಗೆ ಭಾಗ್ಯ ಬಂದು ಊಟ ಮಾಡಿಯ ಅತ್ತೆ ಅಂದಾಗ ಬೇಡ ನನಗೆ ಹಸಿವಾಗ್ತಿಲ್ಲ ಅಂತಾರೆ. ಆದರೆ ನೀವು ಊಟ ಮಾಡಿದೆ ಇವ್ರು ಯಾರು ಊಟ ಮಾಡಲ್ಲ ಅಂದಾಗ ಅದನ್ನು ನೋಡಿ ಕುಸುಮವರು ಏನ್ರಿ ಸುನಂದ ಇದ್ಯಾವ ನಾಟಕ ಅನ್ನತ್ತೆ, ನನಗೋಸ್ಕರ ನೀವು ಊಟ ಬಿಡ್ತೀರಾ ಅಂತ ಕೇಳ್ತಾರೆ. ನಿಮಗೋಸ್ಕರ ನಾನು ಊಟ ಬಿಡೋಳಲ್ಲ, ಆದರೆ ನನಗಿವತ್ತು ಹೊಟ್ಟೆಗೆ ಸೇರ್ತಿಲ್ಲ ಊಟ, ದಯವಿಟ್ಟು ಊಟ ಮಾಡಿ ಬಿಡ್ತೀಯಮ್ಮ, ಇದ್ಯಾವ ನಾಟಕ ಮಾಡ್ತಿದ್ದೀರಾ ನೀವು ಅಂತ ಸುನಂದವ್ರು ಕೂಡ ಹೇಳ್ತಿದ್ದಾರೆ. ಪ್ಲೀಸ್ ಅದೇ ಶಾಸ್ತ್ರಕ್ಕೆ ಅಂತ ಎರಡು ತುತ್ತು ತಿನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ, ಕನ್ವಿನ್ಸ್ ಮಾಡ್ತಾಳೆ ಭಾಗ್ಯ. ಇನ್ನೇನು ಮಾಡೋದು, ಈ ಕಡೆ ಗುಂಡಣ್ಣ ಕೂಡ ಬಂದು ಅಜ್ಜಿನ ಕನ್ವಿನ್ಸ್ ಮಾಡಿಬಿಡ್ತಾನೆ. ಸರಿ ಆಯಿತು ಅಂತ ಭಾಗ್ಯ ಕೈ ತುತ್ತು ತಿಂತಾರೆ ಕುಸುಮ. ನೀನು ಕೂಡ ಹಸ್ಕೊಂಡಿದ್ಯಾ, ನೀನೇನು ಊಟ ಮಾಡಿದ್ಯಾ, ನೀನು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳಿ ಕುಸುಮ ಅವ್ರು ಕೂಡ ಭಾಗ್ಯಗೆ ಊಟ ಮಾಡಿ ಕೈ ತುತ್ತು ಕೊಡ್ತಾರೆ. ನಂತರ ಈ ಕಡೆ ಗುಂಡಣ್ಣ ತಾನೇನು ಕಡಿಮೆ ನನಗೆ ಯಾಕಿಲ್ಲ ಕೈ ತುತ್ತು ಅಂತ ಕೇಳ್ತಿದ್ದಾಗೆ ಅಜ್ಜಿ ಮತ್ತು ಅಮ್ಮ ಇಬ್ಬರು ಕೂಡ ಪ್ರೀತಿಯಿಂದ ಕೈ ತುತ್ತು ತಿಂತಾರೆ. ಈ ಕಡೆ ಅದೇ ಒಂದು ಖುಷಿಯಲ್ಲಿ ಸುನಂದ ಹಾಗೆ ಪೂಜೆ ಕೂಡ ಹೋಗಿ ಊಟ ಮಾಡ್ತಾರೆ. ಅದಾದ ನಂತರ ಈ ಕಡೆ ಸುನಂದ ಅವರು ತನ್ನ ಮಗಳಿಗೆ ಆ ಮನೆ ಹಾಳ ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ, ಇದೆಲ್ಲವನ್ನ ಕೂಡ ನೀನು ತಿಳ್ಕೊಳ್ಳೇಬೇಕು ನಾಳೆ ಒಳಗೆ ಅಂತ ಹೇಳ್ತಾರೆ. ಈ ಕಡೆ ಪೂಜಾ ಕೂಡ ದೃಢವಾಗಿ ನಿಂತ್ಕೊಂಡಿದ್ದಾಳೆ, ತಿಳ್ಕೊಳ್ಳೇಬೇಕು ಅಂತ. ಆ ಕಡೆ ಒಂದು ಹಂಗಾಮನೆ ನಡೀತಾ ಇದೆ. ಈ ಕಡೆ ಶ್ರೇಷ್ಠ ಮದುವೆ ಆಗ್ತಿರೋ ತಾಂಡವ್ಗೆ ಮಗಳಿದ್ದಾಳೆ ಅನ್ನೋ ವಿಷಯ ಬೈಲಾಗ್ಬಿಟ್ಟಿದೆ. ಈ ಕಡೆ ಕಾವ್ಯನ ರಘು ಯಾವಾಗ ಪ್ರಶ್ನೆ ಮಾಡಿಬಿಟ್ರೋ, ಯಾಕೆ ನೀವು ಅವಸ್ಕೊಂಡ್ರಿ, ಯಾಕೆ ಹತ್ರಿ, ಶ್ರೇಷ್ಠ ಹತ್ರ ಏನು ಹೇಳಿದ್ಲು ಅವಳು, ಏನೋ ಹೇಳೋಕೆ ಬಂದ್ರಿ, ಯಾಕೆ ನಿಂತ್ರಿ, ಅವತ್ತು ಕೂಡ ತರುಣ್ ಒಳ್ಳೆಯವನಲ್ಲ, ಮದುವೆ ಆಗಬಾರ್ದು, ಈ ಕಾರಣ ಕೇಳಬೇಡಿ ಅಂದರೆ ಏನಾಗ್ತದೆ ಹೇಳಿ ಅಂತದಾಗೆ ಕಾವ್ಯ ತರುಣ್ಗೆ ಒಬ್ಳು ಮಗಳಿದ್ದಾಳೆ ಅಂದ್ಬಿಡ್ತಾರೆ. ಆ ಶಾಕಲ್ಲಿ ಈ ಕಡೆ ರಘು ಅವರು ಏನೋ ಮಗಳಿದ್ದಾಳ, ಮದುವೆ ಆಗಿದೆಯಾ ತರುಣ್ಗೆ ಅಂತದಾಗೆ ಅಪ್ಪ ಕೇಳಿಸ್ಕೊಂಡ್ಬಿಡ್ತಾರೆ ಶ್ರೇಷ್ಠ ತಂದೆ. ಅದನ್ನು ತಕ್ಷಣ ಏನು ಅವನಿಗೆ ಮಗಳಿದ್ದು ಮದುವೆ ಆಗಿದೆಯಾ, ಇದನ್ನು ಹೋಗಿ ಅವಳ ಹತ್ರನೇ ನೇರವಾಗಿ ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಶ್ರೇಷ್ಠ ಬಳಿ ಬಂದು ಜೋರು ಮಾಡಿ ಮಾತಾಡ್ತಿದ್ದಾರೆ ಅಪ್ಪ. ಅಧಿಕಾರದಲ್ಲಿ ಏನೇ ಅಂದ್ಕೊಂಡಿದ್ಯಾ, ನೀನು ಯಾರು ಮದುವೆ ಆಗಬೇಕು ಅಂತ ಹೋಗಿದ್ಯಲ್ಲ, ಅವನಿಗೆ ಆಲ್ರೆಡಿ ಮದುವೆ ಆಗಿ ಮಗಳಿದ್ದಾಳ, ಮದುವೆ ಆಗಿರೋನ್ನೇ ಹೋಗಿ ಮದುವೆ ಆಗ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ಯಾ ನೀನು ಅಂತ ಕೇಳ್ತಿದ್ದಾಗೆ ಈ ಕಡೆ ಅಮ್ಮಂಗೆ ಆಗತ್ತೆ. ಏನ್ರಿ ಹೇಳ್ತಿದ್ರ, ಅವನಿಗೆ ಆಲ್ರೆಡಿ ಮದುವೆ ಆಗಿದೆಯಾ, ಮಗಳಿದ್ದಾಳ, ಅದಕ್ಕೇನ ಅವತ್ತು ಅವನು ಸ್ಕೂಲ್ ಫೀಸ್ ಕಟ್ಟಬೇಕು ಹಾಗೆ ಹೀಗೆ ಅಂತ ಕೇಳಿದ್ರೆ ಕೆಲಸದೊಡುಗೆ ಅಂತ ಹೇಳಿಬಿಟ್ಟು ವಿಷಯನ ಮುಚ್ಚಿಟ್ಬಿಟ್ರು ಅಂತಾರೆ. ನಂತರ ಈ ಕಡೆ ಕಾವ್ಯ ಕೂಡ ಹೇಳಿಬಿಡು ಶ್ರೇಷ್ಠ, ಇದೇ ರೀತಿ ಮುಂದುವರಿಸೋದ್ರಲ್ಲಿ ಅರ್ಥ ಅಲ್ಲ, ತರುಣ್ಗೆ ಮಗಳಿದ್ದಾಳೆ ಅನ್ನೋ ಸತ್ಯನ ಅಂತದಾಗೆ. ಹೌದು, ತರುಣ್ಗೆ ಒಬ್ಳು ಮಗಳಿದ್ದಾಳೆ, ಅವಳ ಹೆಸರು ತನ್ವಿ ಅಂತ, 10ನೇ ಕ್ಲಾಸ್ ಓದ್ತಿದ್ದಾಳೆ ಅಂತಾರೆ. ಇನ್ನೂ ದೊಡ್ಡ ಆಗತ್ತಾ, ತನ್ವಿ 10ನೇ ಕ್ಲಾಸ್ ಅಂದರೆ 16 ವರ್ಷದ ಹುಡುಗಿ, ಅಂದರೆ ಅವನಿಗೆ ಮದುವೆ ಆಗಿ 17-18 ವರ್ಷ ಆಗಿದೆ. ಮದುವೆ ಆಗಿರೋ ಮಗಳಿರೋನ್ನ ಹೋಗಿ ಮದುವೆ ಆಗ್ತಿದ್ಯಾ ನೀನು ಅಂತ ಅಮ್ಮ ಕೂಗಾಡ್ತಿದ್ದಾರೆ. ಯಾಕೆಲ್ಲ ಕೂಗಾಡ್ತಿದ್ರಾ, ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ, ನನ್ನ ಮಗಳಿದ್ದಾಳೆ ಅಂದೇ ಹೊರತು ಮದುವೆ ಆಗಿದೆ ಅಂತ ಏನು ಹೇಳಲಿಲ್ವಲ್ಲ ಅಂಥದ್ದಾಗಿ ಏನು ಮಾತಾಡ್ತಿದ್ಯಾ ನೀನು, ಹಾಗಿದ್ರೆ ಎಲ್ಲೋ ಮಗಳು ಇಳಿದುಬಿಟ್ಲಾ, ರೋಡಿಂದ ತೊಗೊಂಡು ಬಂದ್ರೆ ಅನಾಥಾಶ್ರಮದಿಂದ ಓದ್ಕೊಂಡು ಬಂದ ಅಂತ ಅಪ್ಪ ಕೇಳ್ತಿದ್ರೆ ಎಲ್ಲಿಂದಾನೂ ಅಲ್ಲ, ಅದು ಅವ್ರ ಅಣ್ಣನ ಮಗಳು,
ಅವ್ರ ಅಣ್ಣ ಮತ್ತು ಅತ್ತಿಗೆಗೆ ಆ ಮಗುಗೆ 2 ವರ್ಷ ಇದ್ದಾಗಲೇ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟಲ್ಲಿ ಅವರು ತೀರ್ ಹೋದರು. ಅವತ್ತಿಂದ ಮಗು ಜವಾಬ್ದಾರಿನ ಅವನೇ ನೋಡ್ಕೊತಿದ್ದಾನೆ, ಜೊತೆಗೆ ಅಪ್ಪನ ಸ್ಥಾನದಲ್ಲಿತ್ತು ಮಗಳನ್ನು ನೋಡ್ಕೊತಿದ್ದಾನೆ. ಆ ಮಗುಗೆ ಇವಾಗಲೂ ಕೂಡ ಗೊತ್ತಿಲ್ಲ, ಅದು ಈಗಲೂ ಕೂಡ ತರುಣೇ ತನ್ನ ತಂದೆ ಅಂತ ಅಂದ್ಕೊಂಡಿದೆ. ಆಗ ಮಗುಗೆ 2 ವರ್ಷ ಆಗಿತ್ತು. ಈ ಒಂದು ವಿಷಯ ನನಗೂ ಕೂಡ ಗೊತ್ತಾಗಿದಾಗ ನನಗೆ ಆಘಾತ ಆಯಿತು. ಇವನೇನು ಮದುವೆ ಆಗಿ ನನಗೆ ಮೋಸ ಮಾಡ್ತಿದ್ದಾನ, ಲವ್ ಮಾಡಿ ಅಂತ ಅನ್ನಿಸ್ತು. ನಾನು ಕೂಡ ಜೋರು ಮಾಡಿ ಜಗಳ ಮಾಡಿದೆ. ಆಗ ಅವನು ಬೆಡ್ಸ ಹೇಳ್ದ. ಆಗ ಎಲ್ಲವೂ ಕೂಡ ನನಗೂ ಕೂಡ ಅರ್ಥ ಆಯಿತು ಅಂತಾರೆ. ಏನಿದು ಶ್ರೇಷ್ಠ, ಇದ್ಯಾವ ಹೊಸ ನಾಟಕ ಅಂತ ಆಡ್ತಿದ್ಯಾ ನೀನು ಅಂದಾಗ, ನೋಡು ಕಾವ್ಯ, ನಿನಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅಂತಾರೆ. ಶ್ರೇಷ್ಠ ಹೇಳ್ತಾಳೆ. ನಂತರ ರಾಘು ಇದನ್ನು ನಂಬೇಕಾ ಅಂದಾಗ, ಬೇಕಿದ್ರೆ ಹೋಗಿ ವಿಚಾರಿಸ್ಕೋಬೋದು ಅಂದಾಗ, ಏನು ವಿಚಾರಿಸೋದು, ಈಗಲೇ ಆಲ್ರೆಡಿ ವಿಚಾರಿಸಿ ತಲೆ ಎಲ್ಲ ಕೆಟ್ಟೋಗಿದೆ ಅಂತ ಹೇಳಿ ಕೋಪ ಮಾಡಿಕೊಂಡು ಏನಾದರೂ ಮಾಡ್ಕೊ ಅಂತ ಅಪ್ಪ ಹೋಗ್ಬಿಡ್ತಾರೆ. ಅಪ್ಪ, ನೀವು ಈ ರೀತಿ ಇದ್ರೇ ಒಳ್ಳೆದು ಮದುವೆ ಆಗೋ ತನಕ ಅಂತ ಮನಸ್ಸಲ್ಲಿ ಅನ್ಕೋತಾಳೆ ಶ್ರೇಷ್ಠ. ಇಲ್ಲ, ನನಗ್ಯಾಕೋ ನಂಬಿಕೆ ಬರ್ತಿಲ್ಲ. ಆ ತರುಣ್ ತಂದೆ ತಾಯಿನೇ ಚೆನ್ನಾಗಿ ಮಾತಾಡ್ಸಲ್ಲ, ಒಂದಿನ ಚೆನ್ನಾಗಿ ಮಾತಾಡ್ಸಿದ್ದು ನೋಡಿಲ್ಲ. ಯಾವಾಗಲೂ ಕೂಡ ಸಿಡ್ಕೊಂಡು ನಿಂತಿರ್ತಾನೆ. ಅಂಥವನು ಅಣ್ಣನ ಮಗಳನ್ನ ನೋಡ್ಕೊಳ್ಳೋದು ಅಪ್ಪ ಸ್ಥಾನದಲ್ಲಿತ್ತು. ಇದನ್ನು ನಂಬೇಕಂದಾಗ ನೀನು ನಂಬದ್ರೆಷ್ಟು ಬಿಟ್ರೆಷ್ಟು, ಯಾರು ನಿನ್ನ ನಂಬು ಅಂದಿದ್ದು? ಅಪ್ಪ ನಂಬಿಟ್ಟು ಸುಮ್ಮನೆ ಹೋದ್ರು ತಾನೆ, ನಂಗೆ ಅಷ್ಟು ಸಾಕು ಅಂತ ಹೇಳಿ ಹೊರಟೇ ಬಿಡ್ತಾಳೆ. ಈ ಕಡೆ ಶ್ರೇಷ್ಠ ಅಮ್ಮ ಕೂಡ ಯಾಕೋ ಅವಳ ಮಾತನ್ನು ನಂಬೋಕ್ಕಾಗ್ತಿಲ್ಲ. ಇವಳು ಸರಿ ಇಲ್ಲ, ಬೇಕಿದ್ರೆ ಸುಳ್ಳು ಹೇಳ್ತಾಳೆ ಅಂತದಾಗೆ. ನನಗೆ ಯಾಕೋ ಇದು ಸಿನಿಮಾ ಸ್ಟೋರಿ ಥರ ಇದೆ ಅಂತ ರಘು ಹೇಳ್ತಾರೆ. ಖಂಡಿತ ಇದ್ರ ಬಗ್ಗೆ, ಅವಳ ಮಗಳ ಬಗ್ಗೆ ನಾವು ವಿಚಾರ ಮಾಡಲೇಬೇಕು ಅಂತ ಇಬ್ಬರು ಕೂಡ ಡಿಸೈಡ್ ಮಾಡ್ಕೋತಾರೆ. ನಂತರ ಈ ಕಡೆ ಕಾವ್ಯ ಬಂದಿದೆ ಶ್ರೇಷ್ಠ ಹತ್ರ. ನೋಡು, ನೀನು ಈ ರೀತಿಯೆಲ್ಲ ನಾಟಕ ಮಾಡ್ತೀಯಾ, ಈ ರೀತಿಯಲ್ಲ, ಅಸಹ್ಯ ಆಗ್ತದೆ. ಇನ್ನು ಒಂದು ಕಡೆಗೆ ಕೂಡ ನಾನು ಇಲ್ಲಿರೋದಿಲ್ಲ, ಹೋಗ್ತಾ ಇರ್ತೀನಿ, ನಿನ್ಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಬೆಂಗಳೂರಿಗೆ ಹೊರಟು ಬರ್ತಾಳೆ. ಈ ಕಡೆ ಶ್ರೇಷ್ಠ ಅಂತೂ ಏನೋ ಎಂತೋ ನನ್ನ ನಿಶ್ಚಿತಾರ್ಥ ಆಯಿತು. ಇನ್ನೇನೋ ಇದ್ರೂ ಮದುವೆ ಅಷ್ಟೇ ಬಾಕಿ. ನಿಶ್ಚಿತಾರ್ಥ ಆಗೋದಕ್ಕೆ ಇಷ್ಟು ಸುಳ್ಳು ಹೇಳಿದ್ದೀನಿ, ಮದುವೆ ಆಗೋಕ್ಕೆ ಎಷ್ಟು ಸುಳ್ಳು ಬೇಕಾದರೂ ಹೇಳ್ತೀನಿ, ಎಂಥ ದೊಡ್ಡ ಸುಳ್ಳು ಬೇಕಾದರೂ ಹೇಳೋಕೆ ನಾನು ರೆಡಿ, ಏನು ಬೇಕಿದ್ರೂ ಮಾಡ್ತೀನಿ. ಆದರೆ ತಾಂಡವ್ ನಂಗೆ ಸಿಗಲೇಬೇಕು, ನನ್ನ ತಾಂಡವ್ ಮದುವೆ ಆಗಲೇಬೇಕು ಅನ್ಕೋತಾಳೆ. ನಂತರ ಈ ಕಡೆ ತಾಂಡವ್ ಮಹೇಶ್ ಹಾಗೆ ಸುಂದರಿ ಜೊತೆ ಮನೆಗೆ ಬರ್ತಾರೆ. ಈಗ ಬೆಂಗಳೂರು ಬಂದು ಆಯ್ತಲ್ವ, ಹೋಗ್ತಾರೆ ನಿಮ್ಮ ಮನೆಗೆ ಅಂದಾಗ, ಏನು ಹೋಗೋದು, ಇಷ್ಟು ಕತ್ಲೆಯಲ್ಲಿ ಹೋಗೋಕ್ಕಾಗತ್ತಾ, ನಾಯಿಕಟ್ಟ ಎಲ್ಲ ಇರುತ್ತಪ್ಪ, ನಾನಂತೂ ಇಲ್ಲೇ ಇರ್ತೀನಿ ಅಂತ ಮಹೇಶ್ ಹೇಳ್ತಿದ್ರೆ, ಏನು ಇಲ್ಲೇ ಇರೋದಾ, ಸುಮ್ಮನೆ ಹೊರಡ್ತಾ ಇರೋ ಅಂದಾಗ, ಏನದು, ಎಲ್ಲೂ ಹೋಗಬೇಡ ಮಹೇಶ, ಇಲ್ಲೇ ಇರು, 3 ರೂಮ್ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ಬಿಟ್ಕೋ. ಅಪ್ಪ ಮಗನ ಮೇಲೆ ಮನೇಲಿದ್ದರೆ ಏನಂತೆ ಪ್ರಾಬ್ಲಮ್, ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಇಲ್ಲೇ ಇರು ಅಂತಿದ್ದಾನೆ. ಎಷ್ಟು ಚೆನ್ನಾಗಿದೆ ಈ ಮನೆ, ಬಾಡಿಗೆ ಮನೆಯೇ ಹಿಂಗಿದ್ದಾಗ ಸ್ವಂತ ಮನೆ ಹೇಗಿರ್ಬೋದು ಅಂದಾಗ, ಅಯ್ಯೋ ಸ್ವಂತ ಮನೆ ಇದ್ರ ಅಪ್ಪ ಇದೆ, ನೀನು ನೋಡಬೇಕು. ಆದರೆ ನೀನು ಹೇಗೆ ನೋಡೋಕ್ಕಾಗುತ್ತೆ, ಅವನ್ನೇ ಮನೆಯಿಂದ ಆಚೆ ಹಾಕಿದ್ದಾರೆ, ಇನ್ನು ನಿನಗೆ ಪ್ರವೇಶ ಇದೆಯಾ ಅಂತ ಹೇಳ್ತಿದ್ದಾರೆ ಸುಂದ್ರಿ ಕೂಡ. ನಂತರ ಈ ಕಡೆ ನನ್ನ ಫೋನ್ ಎಲ್ಲಿ ಅಂತ ಹುಡುಕ್ತಿದ್ದಾನೆ ತಾಂಡವ್, ಫೋನ್ ಕಾಣಿಸ್ತಿಲ್ಲ. ಈ ಕಡೆ ಸುಂದ್ರಿ ಮೊಬೈಲ್ ಕೊಡು, ಫೋನ್ ಮಾಡಲಿ ಅಂತ ಹೇಳ್ತಿದ್ದಾರೆ. ಸುಂದ್ರಿ ಮೊಬೈಲ್ ಇಟ್ಕೊಂಡು ತಾಂಡವ್ ಈ ಕಡೆ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಾಳೆ. ಏನು ಶ್ರೇಷ್ಠ, ನನ್ನ ಫೋನ್ ನಿನ್ನ ಹತ್ರ ಅಂತಿದ್ದಾಗ ನೀನು ಇಲ್ಲೇ ಬಿಟ್ಟು ಹೋಗಿದ್ದೆ ತಾಂಡವ್ ಅಂತ ಶ್ರೇಷ್ಠ ಹೇಳಿದಾಗ, ನಾನು ಕಾಲ್ ಮಾಡಿದ್ರೆ ನಾನು ಬ್ಯಾಗ್ ಬಂದು ಇಸ್ಕೊಂಡು ಹೋಗ್ತಿದ್ದೆ ಅಲ್ವ ಶ್ರೇಷ್ಠ ಅಂದಾಗ, ನನಗೂ ಗೊತ್ತಿರಲಿಲ್ಲ ತಾಂಡವ್, ಈಗಲೇ ಗೊತ್ತಾಗಿತ್ತು ನಿನ್ನ ಫೋನ್ ಇಲ್ಲಿದೆ ಅಂತ ಅದ ಹೇಳ್ತಾರೆ. ಸರಿ ಆಯಿತು, ಓಕೆ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಫೋನ್ ಎತ್ತಿದ್ರೆ ಹೇಗೋ ಮೆಸೇಜ್ ನೋಡಿದರೆ ಅವನಿಗೆ ಗೊತ್ತಾಗ್ಬಿಡ್ತಿತ್ತು, ಹಾಸ್ಪಿಟಲ್ಗೆ ಹೋಗ್ಬಿಡ್ತಿದ್ದ. ಆದರೆ ಈಗ ಫೋನ್ನ ಶ್ರೇಷ್ಠ ತೊಗೊಂಡಿದ್ದಾಳೆ. ಬಿಕಾಸ್ ಆಪ್ರೇಷನ್ ಆದ ಪೂರ್ತಿ ದಿನ ಅವನು ಮಗಳ ಹತ್ರ ಹೋಗಲೇಬಾರ್ದು ಅನ್ನೋದು ಶ್ರೇಷ್ಠ ಇಂಟೆನ್ಷನ್ ಆಗಿದೆ. ಹಾಗಾಗಿ ಫೋನ್ ತೊಗೊಂಡು, ಇದು ಒಂದು ಫೋನ್, ನಾಳೆ ಬೆಳಗ್ಗೆ ಅಷ್ಟೇ ಎಂಥ ಧಮಾಕ್ ಅಂತ ಅಂದ್ಕೊಂಡು ಒಂದು ದೊಡ್ಡ ಮೆಗಾ ಡ್ರಾಮಾನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾಳೆ ಶ್ರೇಷ್ಠ. ಈ ಕಡೆ ತನ್ವಿಗೆ ಎಚ್ಚರ ಆಗುತ್ತೆ, ಅಪ್ಪ ಇನ್ನೂ ಕೂಡ ಬಂದಿಲ್ಲ. ಈ ಕಡೆ ಗುಂಡಣ್ಣ ತನ್ವಿಗೆ ಸಾರಿ ಕೇಳ್ತಾನೆ, ಅಪ್ಪ ಪಾಪ ಒಳ್ಳೆಯವರಲ್ಲ ಅಂತ ಇಲ್ಲಿ ತನ್ವಿ ಹೇಳ್ತಿದ್ದಾಳೆ. ಆ ಕಡೆ ತಾಂಡವ್ಗೆ ಇನ್ನೂ ಕೂಡ ತನ್ನ ಮಗಳ ಪರಿಸ್ಥಿತಿ ಇಂಥದ್ದಾಗಿತ್ತು ಅನ್ನೋದು ಈಗಲೂ ಕೂಡ ಅವನ ಅರಿವಿಗೂ ಕೂಡ ಬಂದಿಲ್ಲ. ಈ ಕಡೆ ಶ್ರೇಷ್ಠ ಅದೆಂಥ ಮಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ, ಏನು ಮಾಡೋಕ್ಕೆ ಹೊರಟಿದ್ದಾಳೆ. ಈ ಕಡೆ ತಾಂಡವ್ ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತಾನೆ. ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ.